ಜೈ ಡಿ ಬಾಸ್ ನಮ್ಮ ಕರ್ನಾಟಕದ ಹೆಮ್ಮೆಯ ನಮ್ಮ ಅರ್ಜುನನ ಸಮಾಧಿಗೆ ಧ್ವನಿ ಎತ್ತಿದ್ದು ಅಡಿಪಾಯ ಹಾಕಿದ್ದು ನಮ್ಮ ಡಿ ಬಾಸ್ ಅವರು. ಅಭಿಮಾನಿಗಳು ಅರ್ಜುನನ ಪುರಾವೆ ಹೊರಟೋಗುತ್ತೆ ಅಂದ್ಬಿಟ್ಟು ಹಿಂಗ್ ಮಾಡ್ಬೇಕು ಅನ್ಕೊಂಡಿದ್ದಾಗ ಡಿ ಬಾಸ್ ಅವರು ಕಲ್ಲು ಕಳ್ಸಿದ್ರು, ಕಲ್ಲುಗಳು ಹಾಕಿ ಚಿನ್ನಾಸ್ಲು ಅಂತ ಹೇಳಿದ್ರು ನಮ್ಮ ಅಭಿಮಾನಿಗಳಿಗೆ. ಆಗ್ಬೇಕು ಅನ್ಕೊಂಡಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಂದು ಆಗ್ಬಾರ್ದು ಅಂತ ನಿಲ್ಲಿಸ್ಬಿಟ್ರು. ಇವಾಗ ಏನಪ್ಪಾ ಅಂದ್ರೆ JCB ತರಿಸ್ಬಿಟ್ಟು ಕಲ್ಲುಗಳಾಗ್ಬಿಟ್ಟು ನಾವೇ ಅದನ್ನ ರೆಡಿ ಮಾಡ್ಬಿಟ್ಟಿದೀನಿ ಅಂತ ಹೇಳ್ತಾ ಇದ್ದಾರೆ ಇವರು. ಇನ್ನೊಬ್ಬ ಯಾರೋ ಸ್ವಾಮಿ ಹೇಳ್ತಾವ್ರೆ 30,000 ನಾವು ದರ್ಶನ ಅವ್ರು ಕೊಟ್ಬಿಟ್ಟಿದ್ದೀರಿ ಅಂತ ಹೇಳ್ತಾ ಇದೀರಾ. ಸಮಯ ನಿಮ್ಗೆ ಬೇಕಂದ್ರೆ ಹೇಳಿ, ನಾವು ಅಭಿಮಾನಿಗಳು ಕೊಡ್ತೀರಿ ಆಯ್ತಾ, ಎಷ್ಟು ಬೇಕೋ ಅಷ್ಟು ಕೊಡ್ತೀರಿ. ನಮ್ಮ ಡಿ ಬಾಸ್ ಅವರು ಮೇಲೆ ನೀವು ಗೂಬೆ ಕುಣ್ಸಕ್ ಬರ್ಬೇಡಿ ನೀವು ಆಯ್ತಾ, ಅರ್ಥ ಮಾಡ್ಕೊಳ್ಳಿ. ನಮ್ ಚಾಮುಂಡೇಶ್ವರಿ ತಾಯಿ ನಮ್ ಡಿ ಬಾಸ್ ಚೆನ್ನಾಗಿದೆ, ಇನ್ನು 10 ಜನಕ್ಕೆ ಒಳ್ಳೇದ್ ಮಾಡ್ತಾರೆ ನಮ್ ಬಾಸು ಆಯ್ತಾ. ದರ್ಶನ್ ಸಹಾಯ ಬೇಡವೆಂದ ಅರ್ಜುನನ ಸಮಾಧಿಗೆ ಮುಂದಾದ ಅರಣ್ಯ ಇಲಾಖೆ ದೇವ್ರನ್ ಒಳ್ಳೇದ್ ಮಾಡ್ಲಿ, ನಿಮ್ಗೆ ಹೆಸರು ಬರ್ಲಿ ಆಯ್ತಾ. ಅಲ್ಲ ಸಮಯ ಪ್ರಾಣಿಗಳಿಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ನಮ್ ಬಾಸು ಲಾಕ್ಡೌನ್ ಅಲ್ಲಿ ಅಂತ ನಿಮ್ಗೆಲ್ಲ ಗೊತ್ತಿರುತ್ತೆ. ಅಷ್ಟೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು ನೀವು ಈ ತರ ಮಾಡ್ತಾ ಇದ್ರಂದ್ರೆ ನಿಮ್ ದೇವ್ರು ಒಳ್ಳೇದ್ ಮಾಡಿ ಇದನ್ನೇ ಮಾತಾಡಕ್ ಹೋಗಲ್ಲ. ಬಾಸ್ ನೀವು ಯಾರು ಒಳ್ಳೇದ್ ಮಾಡಕ್ ಹೋಗ್ತೀರಾ ಅವರೇ ನಿಮ್ ಕಟ್ಟಕ್ ಬಯಸ್ತಾರೆ. ನಮ್ ಬಾಸು ಪ್ರಾಣಿಗಳು ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ, ಎಷ್ಟು ಸಹಾಯ ಮಾಡ್ತಾರೆ ನಿಮ್ಗೇನ್ ಗೊತ್ತು. ಜೈ ಡಿ ಬಾಸ್, ಜೈ ಕರ್ನಾಟಕ.